ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರುದ್ರ ಹೇಳ್ತಾ ಇರ್ತಾನೆ, ಶಂಕರ ನಿನ್ನ ಕತ್ತನ್ನ ಇನ್ನೊಂದೆರಡು ಸೆಕೆಂಡಲ್ಲಿ ಕಚ್ಚಕ್ಕಂತ ಅನಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಈ ಕಡೆ ಅಲ್ವಾ ಅಪ್ಪಯ್ಯ ಅಂತ ಕೇಳಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಪಾಪ ಕಣೋ ಶಂಕರ ಒಬ್ಬನೇ ಸಾಯ್ತಿದ್ದೇನಲ್ಲ ಅಂತ ತುಂಬ ಅಂದ್ರೆ ತುಂಬ ಬೇಜಾರು ಮಾಡಿಕೊಂಡು ಯಾವ ರೀತಿ ನೀ ಕೂತಿದ್ದಾನೆ ನೋಡು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಈ ಕಡೆ ರುದ್ರ ಹೇಳ್ತಾ ಇರ್ತಾನೆ, ಹೌದಾ ಶಂಕರ, ನೀನು ಈ ರೀತಿ ಟೆನ್ಷನ್ ತಗೋಬೇಡ. ಯಾಕೆ ಅಂತ ಅಂದರೆ ನೀನು ಒಬ್ಬನೇ ಹೋಗೋಕ್ಕೆ ಬೇಜಾರಾಗುತ್ತೆ ಅಂತ ನಿಮ್ಮ ಮನೆ ಹತ್ರ ನಮ್ಮ ಹುಡುಗರುಗಳನ್ನೆಲ್ಲನೂ ಸಹ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಅವರು ನೀನು ಭೇಟಿ ಆಗ್ತೀಯ, ಅದು ಸ್ವರ್ಗದಲ್ಲೆಲ್ಲ ನರಕದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರಂತೆ ಅಂತ ಅನ್ಬೇಕಾದ್ರೆ ಶಂಕರನ್ಗೆ ತುಂಬ ಕೋಪ ಬಂದು ಅಯ್ಯೋ ನಿನ್ನ ಅಂತ ಹೊಡೆಯೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಎಲ್ಲ ರೌಡಿಗಳು ಸಹ ಶಂಕರನ್ನ ಹಿಡ್ಕೋತಾ ಇರ್ತಾರೆ. ಹಾಗೆ ಶಂಕರ ಹೇಳ್ತಾ ಇರ್ತಾನೆ, ನನಗೆ ಬೇಕಾದ್ರೆ ಏನಾದರೂ ಮಾಡ್ಕೊಳ್ರಿ, ಆದರೆ ನಮ್ಮ ಮನೆಯವ್ರ ತಂಟಿಗೆ ಬಂದರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ತುಂಬ ಎಗರಾಡ್ತಿದ್ದಾನೆ. ಕೆಳಗಡೆ ಕೂರಿಸ್ತ್ರಲ್ಲ, ಇವನಿಗೆ ಸಮಾಧಾನ ಮಾಡೋಣ ಅಂತ ರುದ್ರ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೊಂದು ಕಡೆ ಶಿವರುದ್ರಪ್ಪ ನಗಾಡ್ಕೊಂಡು, ಏನು ಶಂಕರ ಈ ರೀತಿ ಕೂಗಾಡಿದ್ರೆ ಕಿರ್ಚಾಡಿದ್ರೆ ನೀನು ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೀನು ಎಷ್ಟೇ ಕೂಗಾಡು ಎಷ್ಟೇ ಕಿರ್ಚಾಡು ಇವತ್ತಾಗೋ ಕಾರ್ಯನ ಹಾಗೆ ಕೆಲಸನ ನಾವಂತೂ ಖಂಡಿತ ಬಿಡಲ್ಲ. ಇವತ್ತೇನಾಗಬೇಕೋ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರ ತುಂಬ ಕೋಪ ಮಾಡ್ಕೊಂಡು, ಬೇಡ ಕಣ್ಲ ರುದ್ರ, ಏನ್ಲ ಇಂಥ ಕೆಲಸ ಮಾಡ್ತಿದ್ಯಾ? ಅಲ್ಲಿರೋರು ನಿಮ್ಮ ಅವ್ವ ಹಾಗೆ ನಿಮ್ಮ ಹೆಂಡ್ರು ಅಂತ ಅನ್ಬೇಕಾದ್ರೆ ಯಾರ್ಲ ಹೆಂಡ್ರು ಯಾರೋ ಅವ್ವ, ಅಲ್ಲಿರೋರೆಲ್ಲ ನನಗೆ ಯಾರು ಬೇಕಾಗಿಲ್ಲ. ನನ್ನ ಮರಿ ಹುಲಿ ಒಬ್ಬನ್ ಬಿಟ್ಟು ಬೇರೆ ಎಲ್ಲರನ್ನೂ ಶಿವಪಾದಕ್ಕೆ ಕಳ್ಸಕ್ಕೆ ಹೇಳಿದೀನಿ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಎಲ್ಲರನ್ನೂ ನೀನು ನರಕದಲ್ಲೇ ಮೀಟ್ ಮಾಡಿವಂತೆ, ಅದರಲ್ಲೂ ನಿನ್ನ ಮುದ್ದಿನ ಮಗಳು ಭೂವಿ ಇದ್ದಾಳಲ್ಲ, ಅವಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಕೇಳಿದೀನಿ ಅಂತ ನಗಾಡ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದ್ ಕಡೆ ಶಂಕರನ್ ಮನೆಗೆ ರೌಡಿಗಳೆಲ್ಲ ನುಗ್ಗಿ ಎಗ್ಗ ಮುಗ್ಗಿ ಗಲಾಟೆ ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಡಿ ಸಿ ಮಗಳು ಅವಳನ್ನ ಹುಡುಕೋಗ್ರಲ್ಲ ಅಂತ ರೌಡಿಗಳಿಗೆ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಯಾಕ್ರೆಲ್ಲ ಭೂವಿನ ಹುಡುಕ್ತಿದ್ದೀರಾ ಅಂತ ಪಾರ್ವತಿ ಕಿರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಗುಂಡ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾನೆ, ಏ ಬಾಯ್, ಅವಳನ್ನ ನಾರ್ಮಲ್ ಬೇಬಿ ಅಂತ ಅನ್ಕೋಬೇಡಿ, ಅವಳ ಹೆಸರು ರೌಡಿ ಬೇಬಿ ಅಂತ ಆವಾಜ್ ಆಗ್ತಾ ಇರ್ತಾನೆ. ಹಾಗೆ ಮತ್ತೆ ಗುಂಡ ಹೇಳ್ತಾ ಇರ್ತಾನೆ, ಸುಮ್ಮನೆ ಸೈಲೆಂಟಾಗಿ ಹೋದ್ರೆ ಸರಿ, ಇಲ್ಲ ಅಂತಂದರೆ ಎಲ್ಲರೂ ಸಹ ಧ್ವಂಸ ಆಗ್ಬಿಡ್ತೀರಾ ಅಂತ ಅನ್ಬೇಕಾದ್ರೆ ನನಗೆ ಮಾಸ್ ಡೈಲಾಗ್ ಹೊಡಿತೀಯ ನೀನು, ಕುತ್ತಿಗೆ ಹತ್ರ ಲಾಂಗ್ ಇದ್ರೂ ಪರವಾಗಿಲ್ಲ, ಎಂಥ ಮಾಸ್ ಡೈಲಾಗ್ ಹೊಡಿತೀಯೋ ಬಚ್ಚ ನನ್ನ ಮಗನೇ ಅಂತ ರೌಡಿ ಬೈತಾ ಇರ್ತಾನೆ. ಹಾಗೆ ಈ ಥರ ಹೇಳ್ತಾ ಇದೆಯಲ್ಲ, ನಾವೇನು ಜೋಳ ಅಂತ ಅನ್ಕೊಂಡಿದ್ದೀಯಾ ಸುಡ್ಕೊಂಡು ತಿನ್ನಕ್ಕೆ ಅಂತ ಅನ್ಬೇಕಾದ್ರೆ ಜೋಳಕ್ಕೆ ಯಾಕೆ ನನ್ನ ಹೋಲಿಸ್ಕೋತೀರಾ? ಜೋಳ ಆದರೆ ಸುಡ್ಕೊಂಡಾರ ತಿನ್ಬೋದು, ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ, ನೋಡ್ತಾ ಇರಿ ನಮ್ಮ ರೌಡಿ ಬೇಬಿ ಆವಾಜ ಅಂತ ಬೈತಾ ಇರ್ತಾನೆ. ಹಾಗೆ ಚೋಟುದ್ದ ಇದೆಯಾ, ನಮಗೆ ನೀನು ಆವಾಜ್ ಆಗ್ತೀಯಾ? ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ಕುಯ್ದಾಕ್ಬಿಡ್ತೀನಿ ಅಂತ ಅಂದಾಗ ಸುನಂದ, ಏನು ಮಾಡಬೇಡಿ ಪ್ಲೀಸ್ ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಗುಂಡ ಸುಮ್ಮನೆ ಕೂತ್ಕೊಳ್ಳ, ಬಾಯಿ ಮುಚ್ಕೊಂಡು ಅಂತ ಬೈತಾ ಇರ್ತಾಳೆ. ಇನ್ನೊಂದು ಕಡೆ ರೌಡಿ ಲೀಡರ್ ಹೇಳ್ತಾ ಇರ್ತಾನೆ, ಎಲ್ಲ ಕಡೆ ಹುಡುಕ್ರಲ್ಲ, ಖಂಡಿತ ಈ ಡಿ ಸಿ ಮಗಳು ಸಿಗ್ತಾಳೆ ಅಂತ ಅಂದಾಗ ಮನೆ ಎಲ್ಲನೂ ಸಹ ಇವರು ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೆ ಗುಂಡ ಹೇಳ್ತಾ ಇರ್ತಾನೆ, ಹೋಗಿ ಹೋಗಿ ಚೆನ್ನಾಗಿ ಹುಡುಕಿ ನಮ್ಮ ಬ್ರೋ ಕೊಡೋ ಕಾಟಕ್ಕೆ ತಡ್ಕೊಳಕ್ಕಾಗ್ದಲೇ ವಾಪಸ್ ಬರ್ತೀರಾ ಅಂತ ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿ ತುಂಬ ಟೆನ್ಷನ್ ಮಾಡಿಕೊಂಡು ಶಂಕರನ ಹುಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಷ್ಟು ಹುಡುಕಿದ್ರು ಶಂಕರ ಸಿಗೋದೇ ಇಲ್ಲ. ಈ ಎಸ್ಸೆ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಗೊತ್ತಿಲ್ವಲ್ಲ, ಏನು ಮಾಡೋದು? ಒಂದು ವೇಳೆ ಪಿ ಸಿಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ರೆ ಎಲ್ಲೋದ್ರು ಅಂತ ಕೇಳೋಣ, ಹುಡ್ಕಕ್ಕೆ ಈಸಿ ಆಗುತ್ತೆ ಅಂತ ಈ ಕಡೆಯ ಪಿ ಸಿಗೆ ಕಾಲ್ ಮಾಡ್ತಾ ಇರ್ತಾಳೆ. ಹಾಗೆ ಪಿ ಸಿ ರಿಸೀವ್ ಮಾಡಿಬಿಟ್ಟು, ಹೇಳಿ ಮೇಡಮ್ ಶಂಕರ ಅವ್ರು ಸಿಕ್ಕಿದ್ರ ಅಂತ ಅಂದಾಗ, ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಎಲ್ಲಿ ಹುಡುಕಿದ್ರು ಶಂಕರ ಅವ್ರು ಸಿಗ್ತಿಲ್ಲ. ಅದೇ ಏನಾದರೂ ಇನ್ವೆಸ್ಟಿಗೇಷನ್ ಅಥವಾ ಇಂಟ್ರೋಗೇಷನ್ ಮಾಡೋಕ್ಕೆ ಅಂತ ಒಂದು ಸ್ಪಾಟ್ ಇರುತ್ತಲ್ಲ, ಅಲ್ಲಿಗೆ ಏನಾದರೂ ಎಸ್ ಐ ಕರ್ಕೊಂಡು ಹೋದ್ರ ಅಂತ ಅನ್ಬೇಕಾದ್ರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ಗೊತ್ತಿರೋ ಸ್ಪಾಟ್ ಎಲ್ಲನೂ ನಿಮಗೆ ಹೇಳಿದ್ದೀನಿ, ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ ಅಂತ ಅಂದಾಗ, ಅಯ್ಯೋ ದೇವ್ರೆ, ಅವ್ರಿಗೆ ಅಪಾಯ ಇದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ, ಎಲ್ಲಿಗೆ ಹೋಗಿರ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಹೇಗಾದರೂ ಮಾಡಿ ಶಂಕರಣ್ಣನ ದಯವಿಟ್ಟು ಕಾಪಾಡಿ ಮೇಡಮ್ ಪ್ಲೀಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಸರಿ ಆಯಿತು, ನಾನು ನೋಡ್ಕೋತೀನಿ ಅಂತ ಗೌರಿ ಫೋನ್ ಕಟ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೋತಿದ್ರೆ ಇನ್ನೊಂದು ಕಡೆ ಪಿ ಸಿ, ದೇವ್ರೆ ಶಂಕರಣ್ಣನ ನೀನೇ ಕಾಪಾಡು ಅಂತ ಬೇಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಿವರುದ್ರಪ್ಪ ರುದ್ರನಿಗೆ ಹೇಳ್ತಾ ಇರ್ತಾನೆ, ರುದ್ರ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವನು ಕತ್ತನ್ನು ಎಗ್ರಿಸ್ಲಾ ಅಂತ ಅಂದಾಗ ಈ ಕಡೆ ಮಚ್ಕೊಡ್ರು ಅಂತ ಕೇಳಿದಾಗ ಈ ಕಡೆ ಮಚ್ಚನ ಕೊಟ್ಟಿದ ತಕ್ಷಣ ರೌಡಿಗಳಿಗೆ ಹೇಳ್ತಾ ಇರ್ತಾನೆ ರುದ್ರ, ಅವ್ನ ಕತ್ತನ್ನ ಟೈಟಾಗಿ ಇಟ್ಕೊಡಿ, ಆ ಕಡೆ ಈ ಕಡೆ ಸ್ವಲ್ಪನೂ ಸಹ ಅಲ್ಲಾಡಬಾರ್ದು, ಆ ಥರ ಟೈಟಾಗಿ ಇಟ್ಕೊಡ್ರು ಅಂತ ಅಂದಾಗ ಇರಬರ ರೌಡಿಗಳೆಲ್ಲರೂ ಸಹ ಹೋಗಿ ಶಂಕರನ ಕತ್ತನ್ನ ಇಟ್ಕೋತಾರೆ. ನಿನಗೇನಾದರೂ ಆಸೆ ಇದೆ ಶಂಕರ, ಕೊನೆ ಆಸೆನ ಈಡೇರಿಸ್ತೀನಿ ಕೇಳು ಅಂತ ಅಂದಾಗ ಶಂಕರ ಮಾತ್ರ ಗುರಾಯಿಸ್ಕೊಂಡು ರುದ್ರನ ನೋಡ್ತಾ ಇರ್ತಾನೆ. ಏನು ಇಲ್ವಾ, ಬಿಟ್ಬಿಡು ಹಾಗಾದರೆ ಅಂತ ಇನ್ನೇನು ಕೊತ್ತಿಗೆ ಈ ಕಡೆ ಮಚ್ಚನ ಹಾಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹರಿ ಬಂದೇ ಬಿಡ್ತಾನೆ. ಅವ್ನ ಬೈಕ್ ಸೌಂಡಿಗೆ ಹಾಗೆ ಅವ್ನು ಬಿಡೋ ಲೈಟಿಗೆ ಎಲ್ಲ ಗಡಗಡ ಅಂತ ಎದ್ರುಕೊಂಡು ಆ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ರೌಡಿ ಎಲ್ಲ ಕಡೆ ಹುಡುಕಿ ಸರ್ಚ್ ಮಾಡಿದ್ರು ಭೂವಿ ಸಿಗೋದೇ ಇಲ್ಲ, ಅಣ್ಣ ಸಿಗ್ತಾ ಇಲ್ಲ ಅಂತ ಲೀಡರ್ಗೆ ಹೇಳ್ತಿರ್ಬೇಕಾದ್ರೆ ಅವನು ಹೇಳ್ತಾ ಇರ್ತಾನೆ, ಏ ಚಿಂಕುರುಳಿ ಪಟಾಕಿ, ನೀನು ಎಲ್ಲಿದ್ದೀಯಾ? ಏನೋ ನಿನ್ನ ಹೆಸರು ರೌಡಿ ಬೇಬಿ ಅಂತೆ, ಹಂಗೆ ಹಿಂಗೆ ಅಂತ ಎಲ್ಲರೂ ಸಹ ಬಾಯ್ ಕೊಚ್ಕೋತಾ ಇದ್ದಾರೆ. ನೀನೇನಾದರೂ ಬರಲಿಲ್ಲ ಅಂತ ಅಂದರೆ ಎಲ್ಲರನ್ನೂ ಒಂದು ಕಡೆಯಿಂದ ಸಾಯಿಸ್ಬಿಡ್ತೀನಿ, ಒಬ್ಬೊಬ್ಬರನ್ನಾಗಿ ಸಾಯಿಸ್ಬೇಕು ಕೊಚ್ಚಬೇಕು ಅಂತ
ಅಂತ ಅಂದ್ಕೊಂಡಿದ್ದೆ. ಈಗ 3 ಎಣಿಸ್ತೀನಿ, 3 ಎಣಿಸೋದ್ರೊಳಗೆ ನೀನೇನಾದರೂ ಬರಲಿಲ್ಲ ಅಂತ ಅಂದರೆ ಎಲ್ಲರನ್ನೂ ಒಂದೇ ಸಲ ಸಾಯಿಸ್ತೀನಿ ಅಂತ 1, 2, 3 ಅಂತ ಕೌಂಟ್ ಡೌನ್ ಮಾಡೋ ಅಷ್ಟೊತ್ತಿಗೆ ಈ ಕಡೆ ಭುವಿ ಡೋರ್ನ ಓಪನ್ ಮಾಡಿಬಿಟ್ಟು ಅಲೋ ಬಾಯ್ಸ್, ರೌಡಿ ಬಾಯ್ಸ್ ಅಂತ ಅಂದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಈ ಕಡೆ ರೌಡಿ ಬೇಬಿನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಹಿಂತಿರುಗಿ ಯಾರು ಬಂದಿರೋದು ಅಂತ ನೋಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಹರಿ ಬಂದೇ ಬಿಡ್ತಾನೆ. ಹರಿನ ನೋಡಿ ಈ ಕಡೆ ಶಂಕರನಿಗೆ ತುಂಬ ಖುಷಿ ಅಂದರೆ ಖುಷಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಯಾರೋ ನೀನು ಅಂತ SB ಶೂಟ್ ಮಾಡೋಕೆ ಹೋಗ್ತಾ ಇರಬೇಕಾದ್ರೆ ಸರಿಯಾಗಿ 2 ಗುನ್ನನ್ನು ಗುದ್ಬಿಡ್ತಾನೆ. ಯಾರೋ ನೀನು ಅಂತ ಅಂದಾಗ ಬ್ರದರ್ ಎದ್ರಿಕೋಬೇಡಿ, ಇವರು ನನ್ನ ಬ್ರದರ್ ಫ್ರೆಂಡ್ ಅನದರ್ ಮದರ್ ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪನಿಗೆ ಶಾಕ್ ಆಗ್ತಾ ಇರುತ್ತೆ. ಏನೋ ಬ್ರದರ್ ಗಿದರ್ ಅಂತಿದೆಯಾ, ಇವನ್ಯಾಸಿಂಹ ಬ್ರದರ್ ಅಂತ ಕೇಳ್ತಾ ಇರಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ನೀನು ನಮ್ಮ ಪಾಲಿಗೆ ಅಮ್ಮವಾಗಿ ಬಂದಿದ್ಯಾ, ನಿನ್ನನ್ನು ನಾವು ಸುಮ್ಮನೆ ಬಿಡಲ್ಲ, ಮೊದಲು ನಿನ್ನ ಕತೆ ಮುಗಿಸ್ತೀನಿ ಅಂತ ಮಚ್ಚು ತಂದು ಹೊಡೆಯೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಹರಿ ಗನ್ನ ಶೂಟ್ ಮಾಡಿಬಿಡ್ತಾನೆ. ಎದ್ರುಕೊಂಡು ಓಡ್ಕೊಂಡು ರುದ್ರ ಕಡೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ. ಹರಿಶ್ಚಂದ್ರ IPS ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಶಂಕರನ್ಗಂತೂ ತುಂಬ ಆಶ್ಚರ್ಯನೂ ಆಗ್ತಾ ಇರುತ್ತೆ. ಹಾಗೆ ಅವನ ಜೊತೆ ಊಟಿಲಿ ಕಳೆದ ದಿನಗಳನ್ನೆಲ್ಲ ಸಹ ನೆನ್ಪು ಮಾಡ್ಕೊತಾ ಇರ್ತಾನೆ. ಹಾಗೆ ಪ್ರತಿಯೊಂದು ವಿಷಯನೂ ಸಹ ಈ ಕಡೆ ಹರಿಶ್ಚಂದ್ರ ಹೇಳ್ತಾ ಇರಬೇಕಾದ್ರೆ SI ಗಡಗಡ ಅಂತ ನಡುಗ್ತಾ ಇರ್ತಾನೆ. ತೆಗಿರೋ ಕೈಲಿರೋ ಬೇಡಿನ ಅಂತ ಅಂದ ತಕ್ಷಣ ಓಡ್ ಬಂದು ಪೀಸಿಗಳೆಲ್ಲ ತೆಗಿತಾ ಇರ್ತಾರೆ. ಆದರೆ ರುದ್ರ ತುಂಬ ಶಾಕ್ ಆಗಿ ಅವನ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಈ ಕಡೆ ಭುವಿ ಹೇಳ್ತಾ ಇರ್ತಾಳೆ, ಹಾಯ್ ಫ್ರೆಂಡ್ಸ್, ನೋಡಿ ಮನೇಲಿ ಎಂತ ಅನ್ಯಾಯ ನಡೀತಿದೆ ಅಂತ ನಾನು ಲೈವಲ್ಲಿ ಬಂದು ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲನೂ ಸಹ ಪೋಸ್ಟ್ ಮಾಡ್ತಾ ಇರ್ತಾಳೆ. ಹೇಗೆ ಏನೋ ಮಾಡ್ತಾ ಇದ್ದಾಳೆ ಈ ಹುಡುಗಿ, ಫೋನ್ ಕಿತ್ಕೊಂಡ್ರು ಅಂತ ಅಂದಾಗ ನಮ್ಮ ಮನೇಲಿರೋರೆಲ್ಲನೂ ಸಹ ಒಂದು ಕಡೆಯಿಂದ ಈ ರೌಡಿಗಳು ಸಾಯಿಸ್ತಾ ಇದ್ದಾರೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಪೋಸ್ಟ್ ಮಾಡ್ತಾ ಇರಬೇಕಾದ್ರೆ ಆ ರೌಡಿ ಮೊಬೈಲ್ನ ಕಿತ್ಕೊಳ್ಳೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಭುವಿ ತಪ್ಪಿಸ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ತುಂಬ ಅಂದರೆ ತುಂಬ ಆಶ್ಚರ್ಯದಿಂದ ಬ್ರದರ್ ನೀವು IPS ಅಂತ ಅಂದಾಗ ಹ್ಞೂ ಅಂತ ಹೇಳಿದಾಗ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟೊತ್ತಿಗೆ ರೌಡಿಗಳು ಈ ಇನ್ಸ್ಪೆಕ್ಟರ್ ಹತ್ರ ಇರೋ ಗನ್ನ ಎಸ್ದ ತಕ್ಷಣ ಇಬ್ಬರು ಸಹ ರೌಡಿಗಳಿಗೆ ಹೊಡಿತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಮತ್ತೆ ಇನ್ಸ್ಪೆಕ್ಟರ್ ಗನ್ ಹಿಡ್ಕೋತಾನೆ. ಈ ಕಡೆ ಶಂಕರ ಈ ಕಡೆ ಲಾಂಗ್ ಹಿಡ್ಕೊಂಡ ತಕ್ಷಣ ಎಲ್ಲರೂ ಎದುರ್ಕೊಂಡು ನಿಂತ್ಕೊಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ರೌಡಿನ ಲವ್ವರು ಕಾಲ್ ಮಾಡ್ತಿರ್ಬೇಕಾದ್ರೆ ಹಾಯ್ ಹೇಳು ಚಿನ್ನ ಅಂತ ಅಂದಾಗ ಅಯ್ಯೋ ನಿನ್ನ ಮನೆ ಕೈ ಹೋದನೆ ಚಿನ್ನರನ್ನ ಅಂತ ಅನ್ನಿವಂತೆ, ಏನೋ ಕಷ್ಟಪಟ್ಟು ದುಡಿತಿದ್ಯಾ ಅಂತ ನಮ್ಮಪ್ಪ ನಿನಗೆ ನನ್ನನ್ನು ಹೆಣ್ಣು ಕೊಟ್ರೆ ನೀನು ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಅಂತ ಅವನ ಹೆಂಡತಿ ಬೈತಾ ಇರ್ತಾಳೆ. ನೀನೇನಾದರೂ ಇವಾಗ ಮನೆಗೆ ಬರಲಿಲ್ಲ ಅಂತಂದರೆ ನಿನ್ನನ್ನು ಸಾಯಿಸ್ತೀನಿ, ನೀನು ಎಲ್ಲರನ್ನೂ ಸಾಯಿಸೋಕ್ಕೆ ಅಂತ ಹೋಗಿದೆ ಅಲ್ವಾ, ನಿನ್ನನ್ನೇ ಸುಮ್ಮನೆ ಬಿಡಲ್ಲ ಅಂತ ರೌಡಿ ಹೆಂಡತಿ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಗುಂಡ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ರೌಡಿ ಬೇಬಿ ಹೇಳ್ತಾ ಇರ್ತಾಳೆ, ನೋಡಿದ್ರ ಫ್ರೆಂಡ್ಸ್ ಅವ್ರ ಹೆಂಡತಿರು ಫೋನ್ ಮಾಡಿ ಯಾವ ರೀತಿ ಇವ್ರನ್ನ ಬೈತಾ ಇದ್ದಾರೆ ಅಂತ ಅಂದಾಗ ಮತ್ತೆ ಇನ್ನೊಬ್ಬ ಹೆಂಡತಿರು ಸಹ ಕಾಲ್ ಮಾಡಿ ಬೈತಾ ಇರ್ತಾಳೆ. ಹಾಗೆ ಇನ್ನೊಬ್ಬ ರೌಡಿಯ ಮಗಳು ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ಅಪ್ಪ ಈಗ ಅಂದ್ರೆ ಈಗಲೇ ಮನೆಗೆ ಬರಬೇಕು ಅಂತ ಅಂದಾಗ ಅದೆಲ್ಲ ನಿನಗೆ ಗೊತ್ತಾಗಲ್ಲಪ್ಪ ಅಂತ ಅನ್ಬೇಕಾದ್ರೆ ಲೈವಲ್ಲಿ ಭುವಿ ಎಲ್ಲರಿಗೂ ಹೇಳ್ತಾ ಇರ್ತಾಳೆ, ನೋಡಿದ್ರ ಫ್ರೆಂಡ್ಸ್ ಇಷ್ಟೊತ್ತು ಎಲ್ಲರ ಹೆಂಡ್ತಿದ್ರು ಕಾಲ್ ಮಾಡಿದ್ರು, ಆದರೆ ಇವಾಗ ಈ ಅಂಕಲ್ ಮಗಳು ಕಾಲ್ ಮಾಡಿ ಬರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಪಾಪ ಅವಳಿಗೆ ಎಷ್ಟು ಬೇಜಾರಾಗಿದೆ ಅಲ್ವಾ, ನನ್ನಪ್ಪ ರೌಡಿ ಅಂತ ಅವಳಿಗೆ ಗೊತ್ತೇ ಇರಲಿಲ್ಲ. ನಿಮಗೇನಾದರೂ ಇಂಥ ವಿಷಯ ಸಿಕ್ಕಿದ್ರೆ ದಯವಿಟ್ಟು ರೌಡಿಗಳನ್ನು ಟ್ಯಾಗ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಹರಿಶ್ಚಂದ್ರ ಮತ್ತು ಈ ಕಡೆ ಶಂಕರ ಎಲ್ಲ ರೌಡಿಗಳಿಗೂ ಹೊಡಿತಿರ್ಬೇಕಾದ್ರೆ ಶಿವರುದ್ರಪ್ಪ ತಪ್ಪಿಸ್ಕೊಬಿಡ್ತಾರೆ. ಸಾಕ್ಷಿನೇ ಇಲ್ದಂಗಾಯ್ತು ಈ ಕೇಸಿಗೆ ಅಂತ ಈ ಕಡೆ ಹರಿಶ್ಚಂದ್ರ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ಬಿಟ್ಬಿಡಿ ಬ್ರದರ್, ನಿಜವಾಗ್ಲೂ ನೀವು IPS ಅಂತ ಅಂದಾಗ ಹೌದು ನಾನು ಹರಿಶ್ಚಂದ್ರ IPS, ಆದರೆ ನಿಮಗೆ ಹೇಳೋ ಸಂದರ್ಭ ಬರಲಿಲ್ಲ, ಆದರೆ ನೀವು ಗೌರಿನ ಕೇಳಿ ಎಲ್ಲನೂ ಹೇಳ್ತಾರೆ ಅಂತ ಅನ್ಬೇಕಾದ್ರೆ ಏನು ಗೌರಿನ ಕೇಳಬೇಕಾ ಅಂತ ಆಶ್ಚರ್ಯದಿಂದ ಶಂಕರ ನಿಂತಿರ್ಬೇಕಾದ್ರೆ ಗೌರಿ ಓಡ್ ಬಂದು ಶಂಕರವ್ರೆ ನೀವು ಇಲ್ಲೇ ಇದ್ದೀರಾ ಅಂತ ಹಗ್ ಮಾಡ್ಕೋತಾ ಇದ್ರೆ ಗೌರಿನ ನೋಡ್ಬಿಟ್ಟು ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಎಲ್ಲ ರೌಡಿಗಳು ಬರ್ರಿಲ್ಲ ಹೋಗೋಣ, ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿ ಲೈವಲ್ಲಿ ಬಂದಿದ್ದಾಳೆ, ಸುಮ್ಮನೆ ಮುಖ ತೋರ್ಸೋಕ್ಕಾಗಲ್ಲ, ನಾವಿಲ್ಲಿಂದ ಹೋಗೋಣ ಅಂತ ಎನ್ಬೇಕಾದ್ರೆ ಒಬ್ಬ ರೌಡಿ ಮಾತ್ರ ಇಲ್ಲ ಅಣ್ಣ ನೀವೆಲ್ಲರೂ ಬೇಕಾದ್ರೂ ಹೋಗಿ, ನನ್ನ ಹೆಂಡತಿ ಕಾಲ್ ಮಾಡ್ತಿದ್ದಾಳೆ, ನಾನು ಮಾತ್ರ ಯಾರಿಗೂ ಎದ್ರಲ್ಲ, ಇವ್ರನ್ನೆಲ್ಲ ಮುಗಿಸೇ ಬರ್ತೀನಿ, ಅವಾಗ ನಾನು ದೊಡ್ಡ ರೌಡಿ ಆಗ್ತೀನಿ, ಮಾಡು ಮಗಳೇ ನೀನು ಚೆನ್ನಾಗಿ ವಿಡಿಯೋ ಮಾಡು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡು, ನಾನೇ ದೊಡ್ಡ ರೌಡಿ ಅಂತ ಎದುರಿಸ್ಕೊಂಡು ಭುವಿ ಹತ್ರ ಬರ್ತಾ ಇರ್ತಾನೆ. ಆದರೆ ಅವನ ಹತ್ರ ಹೋದಂಗೆ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಇನ್ನೊಂದು ಕಡೆ ಗೌರಿ ಶಂಕರನ ಹತ್ರ ಹೇಳ್ತಾ ಇರ್ತಾಳೆ, ನೀವಂತೂ ಇಂತೂ ಸೇಫ್ ಆದ್ರಲ್ಲ, ನಿಮಗೇನಾದರೂ ಆಗುತ್ತೆ ಅಂತ ತುಂಬ ಹೆದರ್ಕೊಂಡಿದ್ದೆ ಅಂತ ಅಂದಾಗ ಏನು ಮಾತಾಡಿದೆ ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ. ಮತ್ತೆ ಹರಿಶ್ಚಂದ್ರನ ನೋಡಿ ಗೌರಿ ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸರಿ, ಈ ಸಲನು ನನ್ನ ಗಂಡನ ನೀನೇ ಕಾಪಾಡಿದೆ ಅಂತ ಅಂದಾಗ ಏನು ಹೇಳ್ತಿದೀಯಾ ಗೌರಿ, ಇವ್ರು IPS ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದಾಗ ಹೌದು ನಾನು ಮುಂಚೆನೇ ಹೇಳ್ಬೇಕಿತ್ತು, ಆದರೆ ಹೇಳೋ ಅವಕಾಶ ಸಿಗಲೇ, ಇವರು ನಾನು ಅಂದರೆ ಹರಿಶ್ಚಂದ್ರನ ನಾನು ಇಬ್ಬರೇ ಒಟ್ಟಿಗೆ ಕೋಚಿಂಗ್ನ UPSನ ಮಾಡಿದ್ವಿ, ಅವಾಗ ಇಬ್ಬರು ಫ್ರೆಂಡ್ ಆಗಿದ್ವಿ, ಆದರೆ ನಾವು ಇದುವರೆಗೂ ನಾವು ಮೀಟೇ ಮಾಡಿರಲಿಲ್ಲ, ಅವಾಗ ಊಟಿಗೆ ಬಂದಾಗ ಗೊತ್ತಾಯಿತು ಸ್ಪೆಷಲ್
ಇನ್ವೆಸ್ಟಿಗೇಷನ್ ಆಗಿ ನಿಮ್ಮ ಕೇಸ್ನ ಅಟೆಂಡ್ ಮಾಡೋಕ್ಕೆ ಇವ್ರನ್ನ ಈ ಕಡೆ ಮಿನಿಸ್ಟ್ರು ಆರ್ಡರ್ ಮಾಡಿದ್ರು ಅಂತ ಅಂದಾಗ ಶಂಕರನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹರಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಊಟಿಗೆ ಬಂದಿದ್ದ, ಆದರೆ ನಿಮ್ಮ ವ್ಯಕ್ತಿತ್ವ ಗುಣನ ನೋಡಿ ಅವನು ಕಳೆದೋಗ್ಬಿಟ್ಟ. 100 ಜನ ಅಪರಾಧಿಗೆ ಶಿಕ್ಷೆ ಕೊಡೋಕ್ಕಾಗ್ದಿದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಬಾರ್ದು ಅನ್ನೋದೇ ಅವನದು ತಾಟು. ಅದಕ್ಕೋಸ್ಕರ ನಿಮ್ಮನ್ನು ಅವನು ಅರೆಸ್ಟ್ ಮಾಡಲಿಲ್ಲ. ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದೀನಿ ಅಂತ ಅವನೇ ನಮಗೆ ಹೇಳಿದ್ದು. ಆಮೇಲೆ ಈ ರೀತಿ ಎಲ್ಲ ಆಯಿತು, ನಾನೇ ನಿಮ್ಮನ್ನು ಅರೆಸ್ಟ್ ಮಾಡೋ ಅವಕಾಶ ನನಗೆ ಕೊಟ್ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತುಂಬ ಆಶ್ಚರ್ಯದಿಂದ ಶಂಕರ ಕೇಳ್ತಾ ಇರ್ತಾನೆ, ಹಾಗಾದರೆ ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತು, ನನ್ನ ಕೇಸ್ ಬಗ್ಗೆನೂ ಗೊತ್ತಲ್ವಾ ಅಂತ ಅಂದಾಗ, ಹೌದು ಬ್ರದರ್, ನಿಮ್ಮ ಕೇಸ್ ಬಗ್ಗೆನೂ ಗೊತ್ತು, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣದ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಊಟಿಲಿ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಏನೂ ಗೊತ್ತಿಲ್ಲ. ಇಲ್ಲಿಗೆ ಮತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಟರ್ ಆಗಿ ಮತ್ತೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ನನ್ನನ್ನು ಇಲ್ಲಿಗೆ ಹಾಕಿದ್ರು ಅಂತ ಹರಿ ಹೇಳ್ತಾ ಇರ್ತಾನೆ. ಹಾಗೆ ನನಗೆ ವಿಷಯ ಗೊತ್ತಾದ್ಮೇಲೆ ನಾನು 2 ಲಗೇಜ್ ತಗೊಂಡು ಒಂದು ಜೀಪ್ ತಗೊಂಡು ಬಂದೆ, ನನಗೆ ನಿನ್ನಿದೆ ಬ್ರದರ್, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ಅಂದಾಗ, ಸರಿ ನನ್ನನ್ನು ಕಾಪಾಡೋಕ್ಕೆ ತುಂಬ ಥ್ಯಾಂಕ್ಸ್, ಇವಾಗ ಮನೇಲೆಲ್ಲರೂ ಅಪಾಯದಲ್ಲಿದ್ದಾರೆ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಅಂದಾಗ, ಬೇಡ ನಿಮ್ಮನ್ನು ನಾನು ಕಸ್ಟಡಿಗೆ ತೊಗೋಬೇಕು ಬನ್ನಿ ಅಂದಾಗ ಶಂಕರನ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹೆದರ್ಕೋಬೇಡಿ, ಖಂಡಿತ ಅವ್ರಿಗೆ ಏನೂ ಆಗಿರಲ್ಲ, ನಾನಿದ್ದೀನಿ ಅಂತ ಅಂದಾಗ, ನಿಮ್ಮ ಮಾತನ್ನ ನಾನು ತೆಗ್ದಾಕಲ್ಲ ಅಂತ ಅವ್ರ ಜೊತೆ ಕಸ್ಟಡಿಗೆ ಹೋಗೋಕ್ಕೆ ಈ ಕಡೆ ಶಂಕರ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇನ್ನೊಬ್ಬ ರೌಡಿ ಬಂದು ರೌಡಿ ಕೆನ್ನೆಗೆ ಹೊಡಿತಾ ಇರ್ತಾನೆ. ಆ ಚಿಕ್ಕ ಮಗು ಹೇಳ್ತಿರೋ ಮಾತನ್ನು ಅರ್ಥ ಮಾಡ್ಕೊಳ್ಳೋ, ನಮ್ಗೆ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ನಾವು ಈ ಕೆಲಸ ಮಾಡ್ತಾ ಇದ್ವಿ, ಅವರೇ ಚೆನ್ನಾಗಿಲ್ಲ ಅಂತಂದಮೇಲೆ ನಾವೇನಕ್ಕೆ ಈ ಥರ ಕೆಲಸ ಮಾಡಬೇಕು, ಕೂಲಿ ಕೆಲಸನಾದರೂ ಮಾಡಿ ಜೀವನನ ಸಾಗಿಸೋಣ ಬನ್ನಿ, ಸಾರಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಭುವಿಗೆ ತುಂಬ ಖುಷಿ ಆಗ್ತಿರುತ್ತೆ. ಥ್ಯಾಂಕ್ಸ್ ಅಂಕಲ್, ಇವಾಗಾದರೂ ನಿಮಗೆ ಬುದ್ಧಿ ಬಂತಲ್ಲ ಅಂತ ಅಂದಾಗ, ಸಾರಿ ಗೈಸ್ ಅಂತ ಈ ಕಡೆ ರೌಡಿಗಳೆಲ್ಲರೂ ಸಹ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.